ಹೇಳ್ಕೊತಾವ. ಇಂದಿನ ಸಚೇತನ ಕಾರ್ಯಕ್ರಮ ನಡೆಸಿಕೊಡುವ 4ನೇ ತರಗತಿಯ ವಿದ್ಯಾರ್ಥಿ. ಇಂದು ವಿಷಯ ಪರಿಸರ ಮತ್ತು ಪ್ಲಾಸ್ಟಿಕ್. ಅಂಗಡಿಗೆ ಹೋದ್ರೆ ಪ್ಲಾಸ್ಟಿಕ್, ತರಕಾರಿ ತಗೊಂಡ್ರೆ ಪ್ಲಾಸ್ಟಿಕ್, ಅನ್ನ ತಗೊಂಡ್ರೆ ಪ್ಲಾಸ್ಟಿಕ್. ನಾನು ಪ್ಲಾಸ್ಟಿಕ್ ನಾನು ಉಪಾಯಕಾರಿ ಅಲ್ಲ, ಅಪಕಾರಿ. ನಾನೇ ಗಿಡಸಿಕೊಂಡ್ರು ನಾನೇ ಬೇಕು, ತರಕಾರಿ ತಂದ್ರೆ ನಾನೇ ಬೇಕು, ನಾನು ಬಾಳ ಹೊಳೆಯೋದಿಲ್ಲ. ನನ್ನ ರಾಶಿ ತುಂಬಾ, ನನ್ನ ಬೆಲೆ ಕಡಿಮೆ. ಎಲ್ಲ ಅಂಗಡಿಯಲ್ಲೂ ನಾನೇ ಬೇಕು. ಮುಂದೆ ಹೇಳ್ರಿ. ಎಲ್ಲ ಕಡೆ ನನ್ನದೇ ರಾಜ, ನಾನೇ ರಾಣಿ, ನಾನೇ ಭಕ್ಷಕ. ಎಲ್ಲ ಕಡೆ ನೀನೇ. ಹೌದು, ಎಲ್ಲ ಕಡೆ. ಹೌದು, ಯಾವ ಕಡೆ ನೋಡಿದ್ರು ನಾನೇ. ಮದುವೆ ಸಮಾರಂಭದಲ್ಲಿಯೂ ನೋಡಿದ್ರೆ ನಾನೇ. ಹುಟ್ಟು ಹಬ್ಬದಲ್ಲಿ ನಾಮಕರಣ ಎಲ್ಲ ಕಡೆ ಇದ್ದೇ ಇರ್ತೀನಿ, ತರಾವರಿಯಾಗಿ ನಿಲ್ತಾ ಇರ್ತೀನಿ. ಎಲ್ಲರ ಕೈಯಲ್ಲಿ ನೀನೇ ನಿಂತಿದ್ದೆ, ಯಾಕಂದ್ರೆ ಕೆಲವು ಜನರಿಗೆ ರಸ್ತೆಯಲ್ಲಿ ನಿನ್ನದೇ ರಾಜ್ಯ ಬಂತು. ಎಲ್ಲ ಅಂಗಡಿಗೆ ಸಾಮಾನು ತರಕ್ಕೆ ನನ್ನನ್ನೇ ಕೇಳ್ತೀರಲ್ಲ, ನಾ ಇಲ್ಲೇ ಇದ್ರೆ ಹೆಂಗೆ ತರುತ್ತೀರಾ? ಅಂಗಡಿಯವರು ಕವರ್ ಇಲ್ಲ ಅಂದ್ರೆ ಬಿಟ್ಟು ಹೋಗುತ್ತೀರಿ. ನಮ್ಮಲ್ಲಿ ಹಂಗ ತರಾವರಿ ಕಂಡ ತರಾವರಿಗೆ ಹಣೆಯ ಅಂಗಡಿಗೆ ಹೋಗುವಾಗ ಕೈ ಚೀಲ ಬಟ್ಟೆ ಬಾಟೆ ತೆಗೆದುಕೊಂಡು ಹೋದರೆ ಎಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬಹುದು. ವಸ್ತುಗಳನ್ನು ಮಾಡಿದರೆ ಬದಲಾಗ್ತಾರೆ, ಅದಕ್ಕೆ ಮನಸ್ಸು ಮಾಡಬೇಕು. ನೀನು ಬಹಳ ಅಪಾಯಕಾರಿ. ನಿನ್ನನ್ನು ಬಳಸೋದ್ರಿಂದ ಜನ ಆರೋಗ್ಯ ಪರಿಣಾಮ ಬೀಳುತ್ತದೆ. ಹೌದು, ನನ್ನನ್ನು ಹೆಚ್ಚಾಗಿ ಬಳಸುವುದರಿಂದ ಕ್ಯಾನ್ಸರ್ ರೋಗ ಬರುತ್ತದೆ. ನನ್ನನ್ನು ಸುಟ್ಟರೆ ಕೂಡ ಗಾಳಿಯಲ್ಲಿ ಸೇರಿ ನಾನು ವಾಯುವ್ಯ ಮಾಲಿನ್ಯವನ್ನು ಉಂಟು ಮಾಡುತ್ತೇನೆ. ಮಣ್ಣಿನಲ್ಲಿ ಮುಚ್ಚಿದ್ದರೂ ಕೂಡ ಕೊಳೆಯುವುದಕ್ಕೆ 400 ವರ್ಷಗಳು ಬೇಕು. ನಾನು ನೀರಿನಲ್ಲಿರುವ ಜೀವಿಗಳಿಗೆ ತೊಂದರೆ ಕೊಡುತ್ತೇನೆ. ನನ್ನನ್ನು ಹೆಚ್ಚಿಗೆ ಬಳಸಬೇಡಿ, ಪರಿಸರವನ್ನು ಉಳಿಸಿ. ಇಂದಿನ ಸಚೇತನ ಕಾರ್ಯಕ್ರಮ ಮುಕ್ತಾಯ. ನಾಳಿನ ಸಚೇತನ ಕಾರ್ಯಕ್ರಮ ನಡೆಸಿಕೊಡುವ 4ನೇ ತರಗತಿಯ ವಿದ್ಯಾರ್ಥಿಗಳು.